Pause button. ಹಲೋ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಎಲ್ರಿಗೂ ಮಧ್ಯಾಹ್ನದ ಶುಭೋದಯಗಳು. ಇನ್ನೇನು 11:30 ಆಗ್ತಾಯಿದೆ. ಸೊ ಇವತ್ತು ನಾನು ಟೈಟಲಲ್ಲಿ ಹಾಕಿದ್ದೀನಿ ಸೌಜನ್ಯ ಸಿಸ್ಟರ್ ಅಂತ. ಏನಕ್ಕೆ ಅಂದರೆ ಅವ್ರ ಬಗ್ಗೆ ಇವತ್ತು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾತಾಡ್ತಾಯಿದ್ದೀನಿ. ತುಂಬ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ, ಈ ಥರ ಹಿಂಗಾಗಿದೆ, ನ್ಯಾಯ ಸಿಗಬೇಕು ಅವ್ರಿಗೆ ಅಂತ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ನಾನು ಅದನ್ನೇ ಕೇಳ್ಕೊಳ್ಳೋದು, ಅವ್ರಿಗೆ ನ್ಯಾಯ ಸಿಗಬೇಕು. ಏಕೆಂದರೆ ಒಂದು ಕೊಲೆ ಆದರೆ, ಒಬ್ಬ ಕೊಲೆ ಆಗೋ ನೋವೇ ಬೇರೆ, ಏನು ಕಳ್ತನ ಮಾಡಿದ್ರು ನೋವೇ ಬೇರೆ, ಏನು ಬೇಕಾದ್ರೂ ಮಾಡಿ ಅದು ನಾನು ಅಂತೆಲ್ಲ. ಆದರೆ ಅತ್ಯಾಚಾರ ಮಾಡೋದಿದೆಯಲ್ಲ, ಅದು ತುಂಬ ಕೆಟ್ಟದು ಅನ್ನೋದಕ್ಕಿಂತ ಅವ್ರಿಗೂ ನೋವು, ಅವ್ರ ಫ್ಯಾಮಿಲಿಗೂ ನೋವು. ಕೊಲೆ ಆದರೆ ಬಿಡ, ಸತ್ತ ಒಂದು 4 ದಿನ ಹತ್ಬಿಟ್ಟು ಸುಮ್ಮನೆ ಆಗ್ತಾರೆ. ಒಂದೇ ಉದಾಹರಣೆ ನಾನು ಹೇಳ್ತಾ ಇರೋದು, ಯಾರೂ ಸುಮ್ಮನೆ ಆಗೋಲ್ಲ, ಬಟ್ ಹೇಳ್ತಾ ಇರೋದು. ಆದರೆ ಅತ್ಯಾಚಾರ ಆದರೆ ಅವ್ರಿಗೂ ನೋವು, ಅವ್ರ ಜೊತೆ ಇರೋರಿಗೂ ನೋವು. ಆ ನೋವನ್ನ ನನಗೆ ಏನು ಅಂತಲೂ ಹೇಳೋಕ್ಕಲ್ಲ, ಯಾಕೆಂದರೆ ಅದು ತುಂಬ, ಅದೊಂಥರ ಹೇಳ್ದಿರೋ ಅಂಥ ಒಂದು ಇದು, ಯಾರಿಗೂ ಹೇಳೋಕ್ಕಾಗ್ದಿರೋ ಅಂಥದ್ದು, ಹೇಳ್ಕೊಳಕ್ಕಾಗ್ದಿರೋ ಅಂಥದ್ದು. ಯಾರ್ಯಾರು ಅತ್ಯಾಚಾರ ಮಾಡ್ತಾಯಿದ್ದೀರಾ ಅವ್ರನ್ನೆಲ್ಲ ದಯವಿಟ್ಟು ಹಿಡಿದು ನೀವು ಶಿಕ್ಷೆ ಕೊಡೋದು ಬೇಡ, ಡೈರೆಕ್ಟ್ ಎನ್ಕೌಂಟ್ರ್ ಮಾಡಿಬಿಡಿ. ಯಾಕೆ ಗೊತ್ತಾ? ಅಂಥವ್ರನ್ನ ಶಿಕ್ಷೆ ಕೊಟ್ಬಿಟ್ಬಿಟ್ರೆ ತಪ್ಪು, ಎನ್ಕೌಂಟ್ರ್ ಮಾಡಿಬಿಟ್ಬಿಟ್ರೆ, ಎನ್ಕೌಂಟ್ರ್ ಮಾಡಿದ್ರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನಮ್ಮ ಆ ಸಿಸ್ಟರ್ ಆತ್ಮಕ್ಕೆ. ನಮ್ಮ ಸಿಸ್ಟರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದೇ ಜಾಗದಲ್ಲಿ ಯಾರು ನಮ್ಮ ಸಿಸ್ಟರ್ಸ್ ಯಾರ್ಯಾರು ಇದ್ದೀರ, ನಾವು ಮಾತಾಡ್ತೀನಿಲ್ವಾ, ಸುಮ್ಮನೆ ಇರ್ತಿದ್ವಾ? ಅದೇ ಈಗ ಬೇರೆಯವ್ರ ತೆಗಿದಕ್ಕೆ ಜನ ಹೆಂಗೆ ಅಂದರೆ, ಇಲ್ಲಿನ ಜನ ಬೇರೆಯವ್ರದ್ದಾದರೆ ನಮಗಲ್ವಲ್ಲ ಅಂತಾರೆ. ಅದೇ ನಮಗಾದರೆ ಬೇರೆಯವ್ರು ಯಾರು ಬರ್ತಾಯಿಲ್ಲ, ನೀವು ಬನ್ನಿ ಅಂತಾರೆ. ಬಟ್ ಇದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದಾರೆ, ಈ ಕೇಸ್ಗೆ ಯಾರ್ಯಾರು ಹೋರಾಟ ಮಾಡ್ತಾವ್ರೆ, ಅವಾಗೆಲ್ಲ ಹ್ಯಾಡ್ಸ್ ಅಪ್ ಹೇಳ್ತೀನಿ. ಯಾಕೆಂದರೆ ಈ ಕೇಸು ಒಳ್ಳೆಯ ವಿಚಾರಕ್ಕೆ ನೀವು ಹೋರಾಟ ಮಾಡ್ತಾಯಿದ್ದೀರ, ನಿಮಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಅದು ಹಿಂದೂ ಆಗ್ಬೋದು, ಮುಸ್ಲಿಮ್ ಆಗ್ಬೋದು, ಯಾರು ಬೇಕಾದ್ರೂ ಹೋರಾಟ ಮಾಡಲಿ, ಸರಿನಾ? ನಾವು ಅವ್ರ ಪರ ಇದ್ದೇ ಇರ್ತೀವಿ. ಧನ್ಯವಾದ. ಯಾಕೆ ಗೊತ್ತಾ? ಈ ಕೇಸ್ನ ಯಾರು ಈ ಕೇಸ್ ಬಗ್ಗೆ ಹೇಳ್ಬೇಕು ಅಂದರೆ ಮೀಡಿಯಾದವರೇ ಮಾತಾಡ್ತಿಲ್ಲ. ಅದೇ ಬೇರೆಯವ್ರ ಬಗ್ಗೆ ಮಾತಾಡ್ಬಿಡ್ತಾರೆ. ಈಗ ನಮ್ಮ ಬಾಸ್ದು ಏನೋ ಒಂದು ಆಯಿತು, ಕೊಲೆ ಮಾಡಿಬಿಟ್ರು, ಕೊಲೆ ಮಾಡೋರ ಇಲ್ವೋ ಅದು ಇನ್ನೂ ಗೊತ್ತೇ ಇಲ್ಲ. ದರ್ಶನ್ ಅವ್ರು ಕೊಲೆ ಮಾಡಿಬಿಟ್ರು, ದರ್ಶನ್ ಅವರು ಹಿಂಗೆ ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು ಅಂತ ಮೀಡಿಯಾದ. ಅದೇ ಅವ್ರಿಗೇನಂದರೆ ಮೀಡಿಯಾದವ್ರು ಹಂಗೆ ಮಾಡಿದ್ರು. ಅವ್ರಿಗೇನಂದರೆ ಮೀಡಿಯಾದವ್ರಿಗೆ TRP ಬರುತ್ತೆ. ಈಗ ದರ್ಶನ್ ಬಗ್ಗೆ ಮಾತಾಡಿದ್ರೆ ನಮ್ಮ ಬಾಸ್ ಬಗ್ಗೆ TRP ಬರುತ್ತೆ. ಇಂಥ ಒಳ್ಳೇದು ಮಾಡಿ, TRPನೂ ಬರುತ್ತೆ, ಜೊತೆಗೆ ನಿಮ್ಮ ಮೇಲೆ ಗೌರವನೂ ಹೆಚ್ಚಾಯ್ತದೆ, ಸರಿನಾ? ಮೀಡಿಯಾ ಮೊದಲು ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೊಡಬೇಕು, ಬರೀ ನೆಗೆಟಿವ್ನೇ ಕೊಡಬಾರ್ದು. ಮೀಡಿಯಾ ಅನ್ನೋದು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಆಗಿರಬೇಕು, ಈ ಥರ ಇನ್ರೆಸ್ಪಾನ್ಸಿಬಿಲಿಟಿ ಆಗಿರಬಾರ್ದು. ಹಂಗೆ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೀಡಿಯಾದವ್ರಿಗೆ. ಯಾಕೆಂದರೆ ಇಲ್ಲಿ ಎಲ್ಲರೂ ಕಾಮನ್ ಪೀಪಲ್ಸ್ ಎಲ್ಲ ಮಾತಾಡ್ತಾಯಿದ್ದಾರೆ, ಬಟ್ ಮೀಡಿಯಾದವರೇ ಮಾತಾಡ್ತಾಯಿಲ್ಲ. ಕಾಮನ್ ಪೀಪಲ್ಸ್ ಮಾತಾಡಿ ಸುದ್ದಿ ಎಲ್ಲರಿಗೂ ರೀಚ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದಾರೆ, ಆದರೆ ಮೀಡಿಯಾದವ್ರು ಮಾತಾಡ್ತಾ ಇಲ್ವಲ್ಲ, ಅದು ನಾನು ಹೇಳ್ತಾ ಇರೋದು. ಅದೇ ನಮ್ಮ ಬಾಸ್ ತಗೊಬಿಟ್ರೆ ಮಾಡ್ತಾರೆ. ಈಗ ನಮ್ಮ ಬಾಸ್ ಮಾಡಾರೆ ಅಂತಲೇ ಇಟ್ಕೊಳ್ಳೋಣ. ಈಗ ನಮ್ಮ ಬಾಸ್ ಮಾಡಿದ್ರು ಒಳ್ಳೆ ವಾಟ್ಸಪ್ ಹೇಳ್ತೀನಿ, ಮಾಡಿಲ್ಲ ಅಂದರೆ ವಾಟ್ಸಪ್ ಹೇಳ್ತೀನಿ. ಯಾಕೆಂತ ಕೇಳಿ, ಮಾಡಿಲ್ಲ ಅಂದರೆ ಓಕೆ, ನಮ್ಮ ಬಾಸ್ ಮಾಡಿಲ್ಲ, ಯಾರೋ ಮಾಡಿದ ತಪ್ಪಿಗೆ ನಮ್ಮ ಬಾಸಿಗೆ ಹಾಕೊಂಡ್ರೆ ವಾಟ್ಸಪ್ ಹೇಳ್ತೀನಿ, ಮಾಡಿದ್ರು ವಾಟ್ಸಪ್ ಹೇಳ್ತೀನಿ. ಅದಕ್ಕೆ ಯಾಕಂದರೆ ಈಗ ಅವ್ನು ಎಷ್ಟು ಜನಕ್ಕೆ ಮೆಸೇಜ್ ಮಾಡಿಲ್ಲ, ಅವ್ನು ಬಿಟ್ಟಿರೆ ಇದೇ ಥರ ಎಷ್ಟು ಜನಕ್ಕೆ ಆ ಥರ ನಂಬಿಸಿ ಅತ್ಯಾಚಾರ ಅವನು ಮಾಡ್ತಾ ಇರಲಿಲ್ಲ ಅಂತೇಳಿ ಈ ಮೆಸೇಜೇ ಮಾಡೋನು, ಅಶ್ಲೀಲ ಫೋಟೋಗಳನ್ನ ಕಳ್ಸೋನು, ಇದನ್ನು ಮಾಡ್ತಾ ಇರಲಿಲ್ವ? ಹಾಗಾಗಿ ಅಂಥವನ್ನ ಸಾಯಿಸೋರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ರೋಷ ಇರೋರು ಮಾತ್ರ ಆ ಥರ ಬರೋದು, ಇನ್ನು ರೋಷ ಇಲ್ಲದೆ ಇರೋರಿಗೆ ಸುಮ್ಮನೆ ಇದ್ದು ಬಿಡ್ತಾರೆ. ಹೆಣ್ಮಕ್ಳ ಮೇಲೆ ಯಾರು ಜಾಸ್ತಿ ನಂಬಿಕೆ ಇಟ್ಟಿರ್ತಾರೆ, ಗೌರವ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಅವ್ರಿಗೆ ಮಾತ್ರ ಈ ಥರ ಬರೋದು. ಅದು ನಮ್ಮ ಬಾಸು ಬಂದಿದೆ, ಮಾಡಿದ್ದಾರೆ. ಅದು ಅವನಿಂದ ಅವ್ನು ಸತ್ತೋಗಿದ್ದರಿಂದ ಅವ್ನ ಮನೆಯವ್ರಿಗೆ ಮಾತ್ರ ನೋವಾಗಿರ್ಬೋದು. ಆದರೆ ಅವನಿದ್ದಿದ್ರೆ ಎಷ್ಟು ಜನ ಹೆಣ್ಮಕ್ಳು ಮನೆಗೆ ನೋವಾಯ್ತಿತ್ತು, ಎಷ್ಟು ಜನ ಹೆಣ್ಮಕ್ಳು ಸಾಯ್ತಿದ್ರು, ಅಥವಾ ಎಷ್ಟು ಜನ ಹೆಣ್ಮಕ್ಳು ಲೈಫ್ ಹಾಳಾಯ್ತಿತ್ತು ಹೇಳಿ, ಯೋಚನೆ ಮಾಡಿ ಪ್ಲೀಸ್. ಪೊಲೀಸವರು ಇದನ್ನೆಲ್ಲ ಕಂಡುಹಿಡೀರಿ. ಕೇಸು ನಿಮಗೂ ಒಂದು ಸ್ವಲ್ಪ ಇದಾಗುತ್ತೆ, ಗೌರವ ಸಿಗುತ್ತೆ. ಯಾಕೆಂದರೆ ಇಂಥ ಕೇಸ್ಗಳನ್ನ ಕಂಡುಹಿಡೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಅಷ್ಟೇ. ನಾನು ಮಾತಾಡಿದ್ದೆ ತಪ್ಪಾಗಿದ್ದರೆ ತಪ್ಪು, ಯಾರು ಬೇಕಾದ್ರೂ ಏನಾದ್ರು ಅಂದ್ಕೊಳ್ಳಿ, ಸರಿಯಾಗಿದ್ದರೆ ಸರಿ ಅಂತಲೇ ಅಂದ್ಕೊಳ್ಳಿ. ಥ್ಯಾಂಕ್ಸ್ ಅಲಾಟ್. ಜೈ ಡಿ ಬಾಸ್. Add mute 1. Set pause. Stop.